ಸ್ವರ ಕೇಳುತ್ತದೆ, ಇವಳು ಕಾಣುವುದಿಲ್ಲ. ಸ್ವರ ಕೇಳುತ್ತದೆ, ಹಾಡು ಹೇಳುವ ಸ್ವರ ಕೇಳುತ್ತದೆ, ಇವಳು ಅವಳು ನೋಡು ಆಕಾರದಲ್ಲಿ ಈ ಹಸಿ ಗಣಪತಿ ಕೈ ತಪ್ಪಿದ್ರೆ ಹಂಗೆ ಇವಳು ಜನರ ಮಧ್ಯದಲ್ಲಿ ಕೂತ್ಕೊಂಡಿದ್ದಾಳೆ, ಇವಳು ಕಾಣುವುದಿಲ್ಲ. ಹಾಡು ಭಾಳ ಭಾಳ ಒಳ್ಳೊಳ್ಳೆ ಹಾಡು ಹಾಡ್ತಾಳೆ. ಕೇಳಿಸ ಕೇಳಿಸ ಅಂದಾಡು ಹೇಳ ಹಾಡು, ಇದು ಹೊಸ ಹಾಡು ಹೇಳ. ಆ ಆ ಆ ಪ್ರಲಾಪನೆ ಮನೆ ಹೋಗಿ ಎಂತ ಕರ್ಮಕ್ಕೆ ಬಂದ ಇದು ಮೇಲಿಳಿತದೆ, ಕೆಳಗೆ ಹೋಗ್ತದೆ. ಅದು ಮೇಲೆ ಕೆಳಗೆ ಹೋಗ್ತದೆ. ಅದು ಒಂದು ಅದು ಮೇಲೆ ಓದದ್ದು ಮೇಲೆ ಹೋಗುದು ಬೇಡ, ಕೆಳಗೆ ಬರಲಿ. ಪರಿಪರಿಯ ಭೂಸುರರು ನೆರೆದೈ ತರುವ ಸಂಭ್ರಮವಾಯ್. ಅಪ್ಪುಜಿ ಅಪ್ಪುಜಿ ಸ್ವಾಮಿ, ಓ ವಂದಿಸಿಕೊಳ್ಳುತ್ತಾ ಇದ್ದೇನೆ. ಒಳ್ಳೆಯದಾಗ್ಲಿ. ಹೋಗುತ್ತಾ ಇರುವ ನಿಮ್ಮನ್ನ ಮಾರ್ಗ ಮಧ್ಯದಲ್ಲಿ ತಡೆದು ನಿಲ್ಲಿಸಿದ್ದೇನೆ, ಬೇಸರಿಸಬಾರದು ಸ್ವಾಮಿ. ಇದ ಕಾಯಿ ಹೊಡ್ಕೊಂಡು ತಪ್ಪು ಮಾಡ್ದಂಗೆ ಆಯ್ತು, ತೊಂದ್ರೆ ಇಲ್ಲ ಬಿಡು. ಅಂದ್ರೆ ಅರ್ಥ ಆಗ್ಲಿಲ್ಲ ನನಗೆ. ತಡೆದ ಮೇಲೆ ಮತ್ತೆ ಕೇಳಬಾರ್ದು, ತಡೆದಾಯ್ತಲ್ಲ. ಈಗ ನಿಲ್ಲಿಸಿದ್ದಾಗಿದೆ, ಆದ್ರೆ ನಿಂತು ದಣಿಯ ಕೂಡದು. ಹೀಗೆ ಬನ್ನಿ ಸ್ವಾಮಿ. ನಿಂಗೆ ನನ್ನ ವಿಷಯ ಗೊತ್ತಿಲ್ಲ. ಏನು? ನಾ ಇವತ್ತಿನವರೆಗೆ ನಿಂತು ದಣದವನೇ ಅಲ್ಲ, ಅಂದ್ರೆ ದಣದ ಮೇಲೆ ನಿಂತ್ಕೊಳ್ಳೋವನು. ಹಾಗೆ ಆದರೂ ನಿಂತು ಮಾತಾಡುವುದು ಬೇಡ, ದಣಿವಾದೀತು, ಕುಳಿತುಕೊಳ್ಳಿ ಸ್ವಾಮಿ. ಅಪ್ಪುಜಿ ಬಾ. ಎಂತ ಖಚಿತ? ಅದಕ್ಕೆ ಹೇಳುದು, ಈಗ ಕೊಡುವವರು ಏನನ್ನೂ ಕೊಟ್ಟಾರು, ಪಡೆದುಕೊಳ್ಳುವವು ನೋಡಿ ಕೂತ್ಕೊಳ್ಬೇಕು ಅಂತ ಹೇಳುದು. ಅದಕ್ಕೆ ಇದು ಹಿಮಾಲಯ ಅಲ್ವೇನೆ. ನಾನು ಅವಳು ಕೂತ್ಕೊಂಡೆ, ಅದು ಹಿಮ್ಮದ ಬಂಡೆ, ಕೂತದಿಲ್ಲ ಆದ್ರೂ ತಂಪಾಗದಿಲ್ಲ ಸ್ವಾಮಿ. ಅಯ್ಯಯ್ಯ, ಬಂಡೆ ಹೌದು, ಎಲ್ಲ ಒದ್ದಾಗಿ ಹೋಯ್ತು ಹಿಂದೆ. ಹೌದಾ? ನೋಡುವ, ಸ್ವಲ್ಪ ಹೊತ್ತಿಗೆ ಒಣಗಬಹುದು. ಹಿಮಾಚ್ಛಾದಿತವಾಗಿ. ಹೌದು ಹೌದು, ತೊಂದಿಲ್ಲ, ನಾವು ವ್ಯವಸ್ಥೆ ಮಾಡ್ಕೊಂಡೆ. ಅಪ್ಪುಜಿ ಬಾ. ಯಾಕೆ ಬಿದ್ದಿರಿ? ನಿನಗೆ ಮತ್ತೆ ಇಷ್ಟ ಹಾಕಲಿ ಜಾಗಬೇಕು, ನಾಯಲ್ಲಿ ಕೂತ್ಕೊಂಡು ಸಾಯುದ. ಪಾಪ ಇಲ್ಲಿ ಪಕ್ಕಕ್ಕೆ ಬಾ. ಸ್ವಾಮಿ, ಓ ನಿಮ್ಮ ಅಭ್ಯಂತರ ಇಲ್ಲ ಅಂತಾದ್ರೆ ನಿಮ್ಮಲ್ಲಿ ಕೆಲವು ಪ್ರಶ್ನೆಗಳನ್ನ ಕೇಳಬಹುದಾ? ಕೇಳಿ. ಓ ಸ್ವಾಮಿ, ಒಳ್ಳೆ ಕುಣಿಕೆ. ಎಲ್ಲೂ ತಪ್ಪಲಿಲ್ಲ ಕುಣಿಕೆ ಅಲ್ಲ. ಕುಣಿಕೆಯ? ಅವಳು ಕುಣಿತಕ್ಕೆ ಕುಣಿಕೆ ಹೇಳುದು ಹಾಗೆ. ಹೌದು. ಅಲ್ಲ, ನನಗಿದು ಕೈಲಾಸದ ತಪ್ಪಲ್ವ ಅಂತ ಗೊತ್ತಾಯ್ತು. ಆ ನಂದಿ ಮೊದ್ಲೇ ಬಾರಿಸುವುದು ಬಹಳ ಸ್ಪಷ್ಟ ಕೇಳ್ತಾ ಉಂಟು. ಹೌದಾ? ನಮ್ಮ ಭಾಗವತರು, ಭಾಗವತೋತ್ತಮರು, ಅವರ ಗಾನವು ಹಾಗೆ ಸ್ವಾಮಿ. ಸ್ವಾಮಿ, ಓ ಬ್ರಾಹ್ಮಣರಾದ ನಿಮಗೆ ಮತ್ತೊಮ್ಮೆ ಮಗದೊಮ್ಮೆ ಶಿರಬಾಗಿ ನಮಸ್ಕರಿಸಿಕೊಳ್ತಾ ಇದ್ದೇನೆ. ಅಪ್ಪುಜಿಗೂ ನಮಸ್ಕಾರ ಮಾಡ. ನಮೋ ನಮಃ. ಬ್ರಾಹ್ಮಣರೇ, ಓ ಯಾಕೆ ನಿಮಗೆ ಮತ್ತೊಮ್ಮೆ ಮಗದೊಮ್ಮೆ ಶಿರಬಾಗಿ ನಾನು ನಮಿಸ್ತಾ ಇದ್ದೇನೆ ಅಂತ ಅಂದ್ರೆ, ಭೂಮಿಯಲ್ಲಿ ನಡೆದಾಡುವ ದೇವರು ಎಂದು ಕರೆಯುವುದಿದ್ರೆ ಅದು ಬ್ರಾಹ್ಮಣರಿಗೆ. ಯಾಕೆ ಉಳಿದವರೆಲ್ಲರಿಗೂ ತ್ರಿಕರ್ಮಗಳಾದರೆ ಬ್ರಾಹ್ಮಣರಾದವರಿಗೆ ಮಾತ್ರ ಷಟ್ಕರ್ಮಗಳ ಮಾಡುವಂತಹ ಯೋಗ್ಯತೆ, ಜೊತೆಗೆ ಅವರ ಕರ್ತವ್ಯವೂ ಹೌದು. ಅಧ್ಯಯನ, ಅಧ್ಯಾಪನ, ದಾನ, ಪ್ರತಿಗ್ರಹ, ಹೀಗೆ ಷಟ್ಕರ್ಮಗಳನ್ನ ಬ್ರಾಹ್ಮಣರು ಮಾಡಬೇಕಾಗುತ್ತದೆ. ಆದ್ದರಿಂದ ಬ್ರಾಹ್ಮಣರನ್ನು ನಡೆದಾಡುವ ದೇವರು ಎನ್ನುವ ಹಾಗೆ ಪ್ರಪಂಚದಲ್ಲಿ ಕೊಂಡಾಡಿದರು. ಒಳ್ಳೆಯವರು ಹೇಳ್ತಾರೆ, ಒಳ್ಳೆಯವರು ಹೇಳ್ತಾರೆ ಅಂದ್ರೆ ಅರ್ಥ ಮಾಡಿಕೊಳ್ಳಿಕ್ಕೆ ಜ್ಞಾನವೂ ಇರಬೇಕಾಗ್ತದೆ ಸ್ವಾಮಿ. ಇನ್ನು ಭೂಮಿಗಿಳಿದ ದೇವರು ಸರಿ, ಹುಟ್ಟಿದವರಲ್ಲ ನಾವು, ಜಾರಿ ಮಂತ್ರ ಎಲ್ಲ ಬರ್ತದೆ. ಬ್ರಾಹ್ಮಣರೇ ಸುಮ್ಮನೆ ಇದೆ, ಸಮಸ್ಯೆ ಇಲ್ಲ, ಮಾತಾಡಲಿ ಅವರು. ಅವಳು ಮಾತಾಡ್ಲಿಕ್ಕೆ ಶುರು ಮಾಡಿದ್ರೆ ಮತ್ತೆ ಕೇಳಲಿಕ್ಕಿಲ್ಲ. ಹೇಳು. ಸರಿ ಸ್ವಾಮಿ, ಆದ್ದರಿಂದ ನಿಮ್ಮನ್ನ ತಡೆದು ನಿಲ್ಲಿಸಿ ಮಾತಾಡಿಸಿದರೆ ಒಂದಿಷ್ಟು ಜ್ಞಾನವೃದ್ಧೆ
ವೃದ್ಧ ನಮ್ಮಲ್ಲಿ ಆಗಬಹುದು, ಜ್ಞಾನವರ್ಧನೆ ನಮ್ಮಲ್ಲಿ ಆಗಬಹುದು ಎನ್ನುವ ಹಾಗೆ ನಾನು ಭಾವಿಸಿ ನಿಮ್ಮನ್ನ ಇಲ್ಲಿ ತಡೆದು ನಿಲ್ಲಿಸಿದ್ದು. ಅನ್ಯತಾ ಭಾವಿಸಬಾರದು ಸ್ವಾಮಿ. ಎಲ್ಲಿಗೋ ನೀವು ಗಡಿಬಿಡಿಯಲ್ಲಿ ಹೊರಟವರಿರಬೇಕು. ಇವಳು ಎಲ್ಲಿಂದ ಬಂದು ನಮ್ಮನ್ನ ತಡೆದು ನಿಲ್ಲಿಸಿ ಮಾತಾಡುತ್ತಾ ಇದ್ದಾಳಪ್ಪ ಎನ್ನುವ ಹಾಗೆ ಭಾವಿಸಬಾರದು. ನೀವೇನಾದರೂ ಕುಪಿತಗೊಂಡಿರಿ ಅಂತಾದ್ರೆ ಮತ್ತೆ ಪ್ರತ್ಯೇಕವಾಗಿ ಶಪಿಸುವುದು ಬೇಕಾಗುವುದಿಲ್ಲವಂತೆ. ನಮ್ಗೆಲ್ಲ ಸಿಟ್ಟು ಬರುವ ವಯಸ್ಸು ದಾಟೋಯ್ತು ಬಿಡ. ಒಂದು ಕಾಲದಲ್ಲಿ ಭಾಳ ಬರ್ತಿತ್ತು, ಈಗ ಬರುವುದಿಲ್ಲ. ಅಂದ್ರೆ ಈಗ ಬಂದ್ರೆ ಏನು ಆಗುವುದಿಲ್ಲ, ಬರುವುದಿಲ್ಲ ಅಷ್ಟೇ. ಅದು ಸರಿ ಸ್ವಾಮಿ. ಚಾಪೆ ಕೊಡುವುದಿಲ್ಲ ಅವರು. ಹಾ, ಗೋಣಿ ಕೊಡ್ತೆ, ಗೋಣಿ. ಶಪಿಸುವುದು ಸ್ವಾಮಿ. ಓ, ನಿಮ್ಮನ್ನ ತಡೆದು ನಿಲ್ಲಿಸಿ ಪ್ರಶ್ನಿಸಲಿಕ್ಕೂ ಕಾರಣ ಮತ್ತಿನ್ನೇನಲ್ಲ, ಲಕ್ಷೋಪಲಕ್ಷ ಸಂಖ್ಯೆಯಲ್ಲಿ ಬ್ರಾಹ್ಮಣರೆಲ್ಲರೂ ಒಟ್ಟಾಗಿ ಹೋಗ್ತಾ ಇದ್ದೀರಿ. ಅವಳಿಗೆ ಆಶ್ಚರ್ಯ ಅಂತದ್ದು ಗೊತ್ತುಂಟ? ಅವಳು ಎಲ್ಲೋ ಯಾರ ಹತ್ರ ಕೇಳ್ಕೊಂಡಿದ್ಲು, ಬ್ರಾಹ್ಮಣರಲ್ಲಿ ಒಗ್ಗಟ್ಟಿಲ್ಲ ಅಂತ ಹೇಳಿ. ಬ್ರಾಹ್ಮಣರಲ್ಲಿ ಒಗ್ಗಟ್ಟಿಲ್ಲ ಅಂತ ಕೆಲವ್ರು ಹೇಳ್ತಾರೆ. ಬ್ರಾಹ್ಮಣರ ಒಗ್ಗಟ್ಟು ನೋಡ್ಬೇಕಾ, ಒಂದು ಔತಣಕೂಟ ಏರ್ಪಡಿಸಬೇಕು. ಹೌದಾ? ಹೌದು. ಈಗ ಉಳಿದವ್ರು ಹಾಗಲ್ಲ. ಯಾಕೆ ಕೇಳು, ಈ ಊಟಕ್ಕೆ ಬ್ರಾಹ್ಮಣರಲ್ಲಿ ಒಂದು ಪದ್ಧತಿ ಅಂತ ಉಂಟು. ಸರಿ. ಈಗ ನೋಡು, ಊಟ ಕೂತಾಗ ಮೊದಲಿಗೆ ಎಡೆ ಶೃಂಗಾರ ಮಾಡಬೇಕು, ಆಮೇಲೆ ಬ್ರಾಹ್ಮಣ ಅವನ ಪದ್ಧತಿ ಪ್ರಕಾರ ಊಟ ಆರಂಭಿಸಬೇಕು. ಉಳಿದವ್ರು ಊಟ ಮಾಡೋದು ನೋಡಿದ್ದೆ ನೀನು? ಉಪ್ಪಿನಕಾಯಿ ಹಾಕೋದ್ರೊಳಗವ್ರಿಗೆ ಉಪ್ಪೇ ತಿಂದಾಗಿರ್ತದೆ. ಈಗ ಈಗ ಎಷ್ಟೋ ಜನ ಹೇಳೋದು, ಪಾಯಸ ತಿಂದ್ಯಾನ? ಪಾಯಸ ತಿನ್ನುವುದದು, ಪಾಯಸ ತಿನ್ನುವುದಲ್ಲ, ಪಾಯಸ ಸುರಿಯುವುದು. ಯಾಕೆ ಹೇಳು? ಯಾಕೆ? ಪಂಚೇಂದ್ರಿಯಕ್ಕೂ ಸುಖವ ಕೊಡುವಂಥದ್ದು ಪಾಯಸ. ಈಗ ನೋಡು, ಕಣ್ಣು ನೋಡ್ತದೆ, ನಾಲಿಗೆ ರುಚಿ ತಗೊಳ್ತದೆ, ಕೈ ಸ್ಪರ್ಶಿಸ್ತದೆ, ಹಾಗೆ ಮೂಗು ವಾಸನೆ ನೀನು ತಕ್ಕೊಳ್ತದೆ. ಆದ್ರೆ ಪಾಪ ಬಡಪಾಯಿ ಕಿವಿ ಅಂತ ಮಾಡ್ತದೆ ನೋಡು, ಅದೊಂದು ಪರದೇಶಿ ಆಗಬಾರ್ದು ಅಂತ ಇವು ಸುರಿಯುವುದು ಸುರ್ರು ಅವನಿಗೆ, ಅವನು ಸುರಿಯುವುದು ಸುರ್ರು ಇವನಿಗೆ. ಇಂತಹ ವಿಶ್ಲೇಷಣೆಯನ್ನ ಇದೇ ಪ್ರಥಮ ಬಾರಿಗೆ ಕೇಳ್ತಾ ಇರೋದು ಸ್ವಾಮಿ. ಸರಿ. ಮತ್ತೆ ಎಲ್ಲ ಬಡಿಸಿದ ಮೇಲೆ ಹೀಗೆ ನೀರು ಹಾಕಿ ಸುತ್ತುಗಟ್ಟಿ ಊಟ ಮಾಡ್ತಾರೆ, ಅಂದ್ರೆ ಇರುವೆ ಒಳಗೆ ಬರಬಾರ್ದು ಅಂತ. ನೊಣ ಬಂದು ಕೂತ್ಕೊಳ್ಬಹುದು, ಇರುವೆ ಬರಬಾರ್ದು. ಸರಿ ಸ್ವಾಮಿ. ಒಟ್ಟಿನಲ್ಲಿ ಬ್ರಾಹ್ಮಣೋ ಭೋಜನ ಪ್ರಿಯ ಎನ್ನುವಂತಹ ಮಾತು ಜನಜನಿತ. ಜೊತೆಯಲ್ಲಿ ವರ್ಣಾನಾಂ ಬ್ರಾಹ್ಮಣೋ ಗುರುಹು ಎನ್ನುವ ಹಾಗೆ ಹೇಳ್ತಾರೆ. ಬ್ರಾಹ್ಮಣರ ಶ್ರೇಷ್ಠತ್ವ ಎಂದರೆ ಹಾಗೆ. ಆದ್ದರಿಂದ ನೀವೆಲ್ಲರೂ ಲಕ್ಷೋಪಲಕ್ಷ ಸಂಖ್ಯೆಯಲ್ಲಿ ಒಟ್ಟಾಗಿ ಹೊರಟಾಗ ನಾನು ಆಶ್ಚರ್ಯಚಕಿತಳಾದೆ. ಒಂದೇ ರೀತಿಯ ಬ್ರಾಹ್ಮಣರಲ್ಲ, ಬಹುಶಃ ನೀವೆಲ್ಲರೂ ಒಂದೇ ಕಡೆಯಿಂದ ಬಂದವರು ಅಲ್ಲದೆ ಇರಬಹುದು. ಸೇರದ್ದು ಒಂದೇ ಬದಿಗೆ. ವಿಧ ವಿಧವಾದಂತಹ ಬ್ರಾಹ್ಮಣರೆಲ್ಲರೂ ಒಟ್ಟಾಗಿ ಹೊರಟಿದ್ದೀರಿ. ಭಟ್ರು, ಹೆಗ್ರು, ಯಾಜರು, ಐತಾಳರು ಎಲ್ಲರೂ ಇದ್ರು. ಉದ್ದನಾಮದವರು, ಅಡ್ಡನಾಮದವರು, ಹುಂಡಿಟ್ಕೊಳ್ಳುವವರು, ನಾಮಧಾರಿಗಳು ಎಲ್ಲ ಬಂದಿದ್ದಾರೆ. ಕೇವಲ ಬ್ರಾಹ್ಮಣರು ಪುರುಷರು ಮಾತ್ರ ಹೋಗ್ತಾ ಇರುವುದಲ್ಲ. ಯಾವುದೋ ಶುಭ ಕಾರ್ಯಕ್ಕೆ ನೀವು ಹೋಗುವುದಾದರೆ, ಅಶುಭ ಕಾರ್ಯಕ್ಕೆ ಹೋಗುವುದಾದರೆ ಅಲ್ಲಿ ಬ್ರಾಹ್ಮಣ ಸ್ತ್ರೀಯರನ್ನ ಕರೆದುಕೊಂಡು ಹೋಗುವಂತಹ ಪದ್ಧತಿ ಇಲ್ಲ. ಹಾಗಾದ್ರೆ ನೀವೆಲ್ಲರೂ ಹೆಂಡರು ಮಕ್ಕಳನ್ನ ಒಟ್ಟಾಗಿ ಕೂಡಿಸಿಕೊಂಡು ಹೋಗ್ತಾ ಇದ್ದೀರಲ್ಲ ಸ್ವಾಮಿ. ವಿಪ್ರೋತ್ತಮರೇ, ಬ್ರಾಹ್ಮಣ ಸ್ತ್ರೀಯರು ಜೊತೆಯಲ್ಲಿ ಇದ್ದಾರೆ, ಮಾತ್ರ ಅಲ್ಲ ಮಕ್ಕಳು ಇದ್ದಾರೆ. ಆ ಬಾಲವೃದ್ಧ, ಹೌದು, ಎಲ್ಲ ವಯೋಮಾನದವರು ಇದ್ದಾರೆ, ಎಲ್ಲ ರೀತಿಯವರು ಇದ್ದಾರೆ. ಹಾಗಾದರೆ ನಾನು ಅಂದುಕೊಳ್ಳುತ್ತಾ ಇರುವುದು ಏನು, ಅಪರ ಕ್ರಿಯೆಗಳಿಗೂ ಬ್ರಾಹ್ಮಣರು ಬೇಕಾಗ್ತದೆ, ಶುಭ ಕಾರ್ಯಗಳಿಗೂ ಬ್ರಾಹ್ಮಣರು ಬೇಕಾಗ್ತದೆ. ಆದರೆ ಅಪರ ಕ್ರಿಯೆಗಳಿಗೆ ಹೋಗುವಾಗ ಸ್ತ್ರೀಯರನ್ನು ಕರೆದುಕೊಂಡು ಹೋಗುವಂತಹ ಹುಟ್ಟಿದ್ದಕ್ಕೂ ಬೇಕು, ಸತ್ತಿದ್ದಕ್ಕೂ ಬೇಕು. ಎಂತದು? ಬ್ರಾಹ್ಮಣರು ಸಗಣಿ ಇದ್ದಾಗೆ ಶುದ್ಧಕ್ಕೆ. ಅದಕ್ಕೆ ಸ್ವಲ್ಪ ನಿನಗೆ ಆಗಾಗ ಹೇಳ್ತೀನಿ, ನಿನಗೆ ಮಾತಾಡುವ ಚಾಪಲ್ಯ ಸಗಣಿ ಹೇಳಬಾರ್ದು, ಗೋಮಯ. ಆದ್ದರಿಂದ ನಾನು ಅಂದುಕೊಳ್ಳುತ್ತಾ ಇರುವುದು, ಯಾವುದೋ ಶುಭ ಕಾರ್ಯಕ್ಕೆ ನೀವು ಹೋಗ್ತಾ ಇದ್ದೀರಿ ಎನ್ನುವ ಹಾಗೆ. ಆದ್ದರಿಂದ ನಿಮ್ಮ ಅಭ್ಯಂತರ ಇಲ್ಲ ಅಂತ ಆದ್ರೆ ನನ್ನ ಪ್ರಶ್ನೆಗೆ ನೀವು ಉತ್ತರಿಸಬಹುದೇ? ನೀವು ಎಲ್ಲಿಂದ ಬಂದಿದ್ದು, ಎಲ್ಲಿಗೆ ಹೋಗ್ತಾ ಇರುವುದು, ನೀವು ಹೋಗ್ತಾ ಇರುವಂತಹ ಆ ಘನ ಕಾರ್ಯ ಯಾವುದು, ಅದನ್ನ ಮಾಡಿಸುತ್ತಾ ಇರುವವರು ಯಾರು ಹೇಳ್ತೀರಾ ಸ್ವಾಮಿ? ಇದ್ಯಾರು ಗೊತ್ತಾಯ್ತ ನಿನ್ಗೆ? ನಾನು ಇವರ ಧರ್ಮಕ್ಕೆ ಪತ್ನಿ. ಧರ್ಮಕ್ಕೆ ಪತ್ನಿ ಅಲ್ವೇ,
ಧರ್ಮ ಪತ್ನಿ. ಮಹಾಲಕ್ಷ್ಮಿ. ಹಾ, ನಂದು ಅವಳದು ಪ್ರೇಮ ವಿವಾಹ. ಪ್ರೇಮ ವಿವಾಹವೇ? ಹೌದು. ಆದ್ರೆ ನನಗೆ ಅವಳಿಗೆ ವಯಸ್ಸಿನ ಅಂತರ ಬಹಳ ಉಂಟು. ಹೌದಾ? ಹೌದು. ಅಂದ್ರೆ ಆದಷ್ಟು ನೋಡು ಹೇಳ್ತೇನೆ, ಈ ಗಂಡಸರು ವಯಸ್ಸು ಹೋದ್ಮೇಲೆ ಮದುವೆ ಆಗಬೇಕು. ಯಾಕೆ ಸ್ವಾಮಿ ಹಾಗೆ? ಗಂಡಸರಿಗೆ ಲಾಭ. ಯಾಕೆ? ಈಗ ನೋಡು, ಪ್ರತಿಯೊಬ್ಬ ಬಯಸುವುದೇನು, ಹಾ. ನಾನು ಮದುವೆ ಆಗಿ ಬರುವ ಹೆಣ್ಣು ಸತ್ಗೃಹಿಣಿ ಆಗಿರಬೇಕು ಅಂತ ಬಯಸ್ತಾನೆ. ಈಗ ಎಲ್ಲರಿಗೂ ಒಳ್ಳೇದೇ ಸಿಗ್ತದೆ ಹೇಳಲಿಕ್ಕೆ ಬರ್ತದಾ? ಸಿಕ್ಕುವುದಿಲ್ಲ. ಈಗ ವಯಸ್ಸು ಹೋದ್ಮೇಲೆ ಮದುವೆ ಆದ್ರೆ ಒಳ್ಳೆ ಹೆಣ್ಣು ಸಿಕ್ಕದ್ಲ, ಅಡ್ಡಿಲ್ಲಪ್ಪ, ಇಷ್ಟು ವರ್ಷ ಕಾದದ್ದಕ್ಕೆ ಒಂದು ಒಳ್ಳೆ ಹೆಣ್ಣು ಹೆಂಡತಿಯಾಗಿ ಸಿಕ್ಕಿದ್ಲು ಅಂತ ಸಂತೋಷ. ಒಳ್ಳೆಯವ್ರು ಸಿಗ್ಲಿಲ್ವಾ, ಅಲ್ಲೂ ನಮಗೆ ಲಾಭ. ಹಿಂದೆ ಕಳೆದಷ್ಟು ವರ್ಷ ಮುಂದೆ ಅವಳು ಒಟ್ಟಿಗೆ ಕಳೀಲಿಕ್ಕೆ ನಾವು ಇರೋದಿಲ್ಲ ಅಲ್ಲ. ಸರಿ ಸರಿ ಸ್ವಾಮಿ. ಅದು ಎಂತ ಆಯ್ತು, ಮತ್ತೊಂದು ಅನುಕೂಲ ಉಂಟು. ಏನು? ವಯಸ್ಸಾದ್ಮೇಲೆ ಮದುವೆ ಆದ್ರೆ ಜಗಳ ಆಗೋದಿಲ್ಲ. ಜಗಳ ಮಾಡಿದ್ರೆ ಹೆಂಡತಿ ಬಿಟ್ಟೋಗ್ತಾಳೆ ಅಂತ ಕಣ್ಣಿಗೆ ಹೆದರಿಕೆ ಇರ್ತದೆ. ಮತ್ತೆ ಇನ್ನೊಂದು ಹೇಳ್ತೇನೆ ಕೇಳು, ನಮ್ದು ಅವಳದ್ದು ಈ ಬಾಂಧವ್ಯ ಹೇಗೆ ಏರ್ಪಡ್ತು. ಈ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಇವಳಿಗೆ ಹಾಡು ಹೇಳು ಚಾಪಲ್ಯ. ಇವತ್ತು ಹಾಡು ಹೇಳ, ಇವತ್ತು ಹಾಡ್ಬೋದು ಅವಳು ಕೇಳಲಿ ಪಾಪ. ಇವಳಿಗೆ ಹಾಡು ಹೇಳು ಚಾಪಲ್ಯ. ನನಗೆ ಸ್ವರ ಕೇಳುತ್ತದೆ, ಇವಳು ಕಾಣುವುದಿಲ್ಲ. ಸ್ವರ ಕೇಳುತ್ತದೆ, ಹಾಡು ಹೇಳು ಸ್ವರ ಕೇಳುತ್ತದೆ, ಇವಳು ಅವಳು ನೋಡು ಆಕಾರದಲ್ಲಿ ಈ ಹಸಿ ಗಣಪತಿ ಕೈ ತಪ್ಪಿದ್ರೆ ಹಂಗೆ ಇವಳು ಜನರ ಮಧ್ಯದಲ್ಲಿ ಕೂತ್ಕೊಂಡಿದ್ದಾಳೆ, ಇವಳು ಕಾಣುವುದಿಲ್ಲ. ಹಾಡು ಭಾಳ ಭಾಳ ಒಳ್ಳೊಳ್ಳೆ ಹಾಡು ಹಾಡ್ತಾಳೆ. ಕೇಳ್ಸ ಒಂದು ಹಾಡು ಹೇಳ. ಹಾಡು ಇದು ಹೊಸ ಹಾಡು ಹೇಳ, ಹಳೆ ಹಾಡು ಹೇಳ. ಹೊಸ ನಾವು ಇಲ್ಲ ಇದ್ನಲ್ಲ, ಆ ಹೊಸ ಹಾಡು ಬೇಡ, ಹೊಸ ಹಾಡು. ಹೊಸ ಹಾಡು ಹೇಳ. ಒಂದು ಆಲಕ್ಕೆ ಹೂ ಇಲ್ಲ, ಸಾಲಕ್ಕೆ ಕೊನೆ ಇಲ್ಲ, ಜಾಲಿಯ ಮರವು ನೆರಳಲ್ಲ. ಅದ್ಭುತ ಅದ್ಭುತ. ಜಾಲಿಯ ಮರವು ನೆರಳಲ್ಲ, ನನಗೆ ಗಂಡನ ಮನೆಯಲ್ಲಿ ಸುಖವಿಲ್ಲ. ಎಂತಾಯ್ತು? ಒಳ್ಳೆ ಹಾಡು. ನನ್ನ ಮರ್ಯಾದೆ ಪೂರ ತೆಗಿತಿಲ್ಲ ಕಂಡವ್ರ ಮುಂದೆ. ಅಲ್ಲ, ಹಾಡು ಹಾಗೆ ಉಂಟು. ಅದು ಗಂಡನ ಮನೆಯಲ್ಲಿ ಸುಖ ಇಲ್ಲ ಅಲ್ಲ, ಗಂಡನ ಮನೆ ಸರ್ವಸ್ವ ಅಂತ ಹೇಳ್ಬೇಕು. ಅದು ಬೇಡ, ಅದು ಬೇಡ, ಬೇರೆ ಹೇಳು. ಬೇರೆ ಹೇಳಿ, ಬೇರೆ ಹಾಡು ಹೇಳಿ. ಒಳಗೆ ಕರೆವೇನು ಬಾ, ಯಾರಿಲ್ಲ, ಒಳಗೆ ಕರೆವೇನು ಬಾ, ಯಾರಿಲ್ಲ. ಇದು ಈ ಹಾಡು ನಾ ಮನೇಲಿ ಇಲ್ದು ಹೋದಾಗ ಹೇಳುದಾಗಿತ್ತ. ಹೌದು. ಅಂಗಳದಲ್ಲಿದ್ದೇ ಅಭ್ಯಾಸ ಮಾಡಿದ್ದು. ಅಂಗಳದಲ್ಲಿ ಆ ಪಕ್ಕದ ಮನೆ ಅಲ್ಲ, ನಮ್ಮನೆ ಅಂಗಳದಲ್ಲೇ. ಪಕ್ಕದ ಮನೆಯವರೆಲ್ಲ ನೋಡ್ತಾ ಇದ್ರು. ಯಾರು ಬರ್ಲಿಲ್ಲ. ಎಂತ ಹಾಡು ಮುಂದುಂಟು. ಹೇಳು. ಭಗವಂತ ಎನ್ನ ಕಾವರು. ಕಾವೂರಲ್ಲಿ ಇದು ಬೇಡ, ಇದು ಬೇಡ, ಇದು ಬೇಡ, ಬೇರೆ ಹೇಳು. ಒಂದು ಒಳ್ಳೆ ಹಾಡು ಹೇಳು. ಭಜನೆ ಭಜನೆ. ದಾಸರ ಪದ್ಯ. ನೀನ್ ಯಾಕೋ ಹೋಗ್ತಂಗ ಇಲ್ಲಿ ಬನ್ನಿ. ಅದು ಇದು ಭಜನೆ ಭಜನೆ. ನೀನ್ ಯಾಕೋ ನನ್ನ ಕಡೆ ಕೈ ತೋರಿಸೋದು ಯಾಕೆ? ಅಲ್ಲ, ಹೀಗೆ ಮಾಡುದು. ನೀನ್ ಯಾಕೋ ನಿನ್ನ ಹಂಗ್ಯಾಕೋ, ಬೇಡ ಹೋಗುವಾಗಿದ್ರೆ. ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕೋ, ಕರಿಮ ಕಾರಿಗೆ ಸಿಕ್ಕಿ. ಎಂತದು? ಕರಿಮ ಕಾರಿಗೆ ಸಿಕ್ಕಿ ಸತ್ತೋದಂತ ಇದ್ನಂತ. ಅಲ್ಲ, ಕೈ ಕಾಲು ಮುರ್ಕೊಂಡ ಮತ್ತೆ ಅಲ್ಲ, ಅದ ಕರಿಮ ಕಾರಿಗೆ ಸಿಕ್ಕಿ. ಕರಿಮ ಕಾರಿಗೆ ಸಿಕ್ಕಿ. ಅಯ್ಯೋ, ಅಸಂಬದ್ಧ ಪ್ರಲಾಪಿ. ಕರಿಮ ಕರಿಗೆ ಸಿಕ್ಕಿ. ಕರಿಮ ಕರಿ ಸಿಕ್ಕಿ. ಮೊರೆ ಇಡುತ್ತಿರುವಾಗ ಹಾದಿ ಮುಲ್ಲಾ ಎಂಬ ನಾಮವೇ ಕಾಯ್ತೋ. ಅವ ಬಂದ ಆಗ ಹಾದಿ ಮೇಲೆ ಇದ್ದವ. ಅಲ್ಲ, ಹಾದಿ ಮುಲ್ಲ ಬಂದು ಕಾಪಾಡಿದ್ದಾನೆ ಅದನ್ನ. ಅಯ್ಯೋ, ಆದಿಮೂಲ ಅಲ್ವೇ ಅದು? ಆದಿಮೂಲ. ಆದಿಮೂಲ ಆಗುಂಟು. ಹಾಗೆ ಉಂಟು. ಅದು ಬೇಡ, ಶಾಸ್ತ್ರೀಯ ಸಂಗೀತ ಹೇಳ್ತೇನೆ. ಶಾಸ್ತ್ರೀಯ ಪ್ರಲಾಪನೆ. ಮನೆ ಹೋಗಿ ಎಂತ ಕರ್ಮ ಬಂದ.
ಇದು ಮೇಲಿಳಿತದೆ ಕೆಳಗೆ ಹೋಗ್ತದೆ. ಅದು ಮೇಲೆ ಕೆಳಗೆ ಹೋಗ್ತದೆ. ಅದು ಒಂದು ಅದು ಮೇಲೆ ಹೋದದ್ದು ಮೇಲೆ ಹೋಗುದು ಬೇಡ, ಕೆಳಗೆ ಬರ್ಲಿ. ಗಂಡ ಸತ್ತ ಗಂಡ ಸತ್ತ. ಯಾರು ಹೇಳದ್ದು ಇದು? ನನ್ನ ಹೆಣುವ ಹಾಡು ಹಾಡ. ಗಂಡ ಸತ್ತ. ಅಲ್ಲ, ಎಷ್ಟು ಜನ ಗಂಡಂದ್ರಿದ್ದು? ಗಂಡ ಸತ್ತ ಒಬ್ಬನೇ. ಅವ ಎಷ್ಟು ಸಲ ಸಾಯ್ತಾ? ಅಲ್ಲ, ಸುಮಾರು ಸಾರಿ ಸಾಯ್ತಾವ. ಗಂಡ ಸತ್ತ ಎಂದು ಮಂಡೆ ಬಿಸಿಯೂ ಬೇಡ, ಚಿನ್ಮಯ ನಾನೇನೇ ಹೀರೋ. ಗಂಡರ ಗಂಡ ಉದ್ದಂಡ ದೋರ್ದಂಡ, ಶ್ರೀಹರಿಯ ನೆನೆ ಹೀರೋ. ಗಂಡ ಸತ್ತ ಗಂಡ ಸತ್ತ. ಈ ಹಾಡಲ್ಲಿ 3-4 ಸಾರಿ ಸಾಯ್ತಾನೆ. ಅಲ್ಲ, ನೀನ್ ಕೂಡ ಸಿಕ್ಕರೆ ಗಂಡನ ಎಷ್ಟು ಸಲ ಬೇಕಾದ್ರೆ ಸಾಯಿಸ್ತಾನೆ. ಬೇಡ ಬೇಡ ಬೇಡ. ಹಾಗಿದ್ರೆ ಮಂಗಳ ಮಾಡಿ ಬಿಡ್ತೇನೆ. ಮಂಗಳ ಮಾಡು, ಮಂಗಳಾರತಿ ಹಾಡು. ಎತ್ತುವೇನ ಎತ್ತುವೇನ. ಬಾಯಲ್ಲಿ ಮಾತ್ರ ಎತ್ತರ ಸಾಕು, ಕೈಲಿ ಎತ್ತರು ಬೇಡ. ಹಾಗೆ ಮಾಡ್ತಿದ್ರೆ ಬರುವುದಿಲ್ಲ. ಎತ್ತುವೇನ ಇದು ಎರಡೇ ಸಲ ಎತ್ತು ಬಾಳ್ ಬೆಳಗ್ಗೆ. ಎತ್ತುವೇನ ಮುತ್ತಿನಾರತಿಯನ ಎತ್ತುವೆ. ಸಾಕು, ಇವತ್ತು ಸಾಕು, ಇವತ್ತು ಸಾಕು. ಇನ್ನೊಂದಿನ ನಮ್ಮನೆಗೆ ಬಾ, ಇಂಥ ಹಾಡು ಬಾಳ ಉಂಟು, ಹೇಳಿ ತೋರಿಸ್ತೀನಿ. ಸ್ವರ ಬಹಳ ಒಳ್ಳೆದುಂಟು. ನಾದ ಮಾಧುರ್ಯವನ್ನ ಕೆರಳಿಸಬಲ್ಲ ಸ್ವರ. ಒಳ್ಳೆ ಗಾಯನ ತಾಯಿ. ಅಲ್ಲ, ಅದಕ್ಕೆ ಮತ್ತೆ ಕೆಲವರೆಲ್ಲ ಈ ಸ್ವರ ಕೇಳಿ ಎಚ್ಚರ ತಪ್ಪಿದ್ದಾರೆ. ನಿನಗೆ ಮತ್ತೊಂದು ಗೊತ್ತುಂಟಾ? ಒಂದಿನ ನಾನು ತಂದು ಕೊಟ್ಟೆ, ಒಂದು ಶ್ರುತಿ ಪೆಟ್ಟಿಗೆ ತಂದು ಕೊಟ್ಟೆ, ರಾಗಕ್ಕೆ ಅನುಕೂಲ ಆಗಲಿ ಅಂತ. ಅದ್ರ ಸ್ವರಕ್ಕೆ ಇದ್ರ ಸ್ವರಕ್ಕೆ ಹೊಂದಾಣಿಕೆ ಆಗಲಿಲ್ಲ. ಬಿಸಾಡ್ಬೇಕು ಅವಳು. ಹೌದು, ಈಗ ಪ್ರತಿಯೊಂದು ನಮ್ಮ ಅನುಕೂಲಕ್ಕಲ್ವೇ ಇರುವುದು. ಆ ಶ್ರುತಿ ಪೆಟ್ಟಿಗೆ ತಂದಿದ್ದೀರಿ, ಅದು ನನ್ನ ಸ್ವರಕ್ಕೆ ಹೊಂದು ಕೊಡೋದಿಲ್ಲ, ನನಗೆ ಯಾವ ಕರ್ಮಕ್ಕೆ ಅದು ಬೇಡ. ಅದ್ರೊಳಗೆ ನನ್ನ ಶ್ರುತಿಯೇ ಇಲ್ಲ. ಇರಬಹುದು, ಅವರು ಸಮಸ್ಯೆ ಬೇರೆ. ಹಾಗೆ ಒಂದು ಹಾಗೆ ವಿಷಯ. ನಾವು ಎಲ್ಲಿಂದ ಬಂದವರು, ಎಲ್ಲಿ ಹೊರಟವರು? ದಕ್ಷಿಣ ಯಾಗಕ್ಕೆ ನಾವು ಹೋಪೆವಮ್ಮ, ದಕ್ಷಿಣ ಯಾಗಕ್ಕೆ ನಾವು, ದಕ್ಷಿಣ ಯಾಗಕ್ಕೆ ನಾವು ಹೋಪೆವಮ್ಮ, ನಾವು ಹೋಪೆವಮ್ಮ. ಬಗು ದಕ್ಷಿಣೆಗಳ ಇವರಂತೆ ಕೇಳಿರಮ್ಮ, ಬಗು ದಕ್ಷಿಣೆಗಳ ಇವರಂತೆ ಕೇಳಿರಮ್ಮ. ಲಕ್ಷ ಸಂಖ್ಯೆ ಧನದ ರಾಶಿ, ಲಕ್ಷ ಸಂಖ್ಯೆ ಧನದ ರಾಶಿ ಬೆಟ್ಟವಮ್ಮ, ಲಕ್ಷ ಸಂಖ್ಯೆ ಧನದ ರಾಶಿ ಬೆಟ್ಟವಮ್ಮ. ನಮ್ಮ ಬೇಕೆಗಳ ಇವರಂತೆ ಪೋಪೆವಮ್ಮ, ನಮ್ಮ ಅಪೇಕ್ಷೆಗಳ ಇವರಂತೆ ಪೋಪೆವಮ್ಮ. ದಕ್ಷಿಣ ಯಾಗಕ್ಕೆ ನಾವು, ದಕ್ಷಿಣ ಯಾಗಕ್ಕೆ ನಾವು ಪೋಪೆವಮ್ಮ, ಪೋಪೆವಮ್ಮ. ಅದು ಕೆಲವೊಮ್ಮೆ ಉಸಿರು ಸಿಕ್ಕಿ ಹೋಗುವುದು ಅವರಿಗೆ. ಆಗುದಿಲ್ವೇ? ಕೂಡುದಿಲ್ಲ. ಅಮ್ಮ ಸ್ವಲ್ಪ ಗಾಳಿ ಹಾಕಬಾರ್ದು ಅವರಿಗೆ. ಗಾಳಿ ಗಾಳಿ ಬೇಡ, ಗಾಳಿ ಹೋಗುವಾಗ ಗಾಳಿ ಹಾಕಬಾರ್ದು. ಅದಕ್ಕೆ ಹೇಳುವುದು, ಯಾವತ್ತು ಮುಂದಿದ್ರೆ ಗಾಳಿ ಹೋಗೋದು ಗೊತ್ತಾಗುವುದಿಲ್ಲ. ಅವಳು ಹಿಂದಿರುವುದಕ್ಕೆ ಗಾಳಿ ಹೊತ್ತು ಗೊತ್ತಾಯ್ತು ಅವಳಿಗೆ.
ನೀವು ಮಾತಾಡಬೇಡಿ, ಸಾವಾರಿಸಿಕೊಳ್ಳಿ. ಈ ಸಾವಾರಿಸುದೆ ಸಾವಾರಿಸಿಕೊಳ್ಳಿ, ಸುಧಾರಿಸಿಕೊಳ್ಳಿ. ಮಾತುಕತೆ ನಿಂತೋಗ್ಲಿ, ಮಾತುಕತೆ ನಿಂತೋಗ್ಲಿ, ಸಾವಾರಿಸಿಕೊಳ್ಳಿ. ಆ ಮಾತುಕತೆ ಬೇಡ, ಅದು ನಿಂತೋಗ್ಲಿ. ಅದು ಬೇಡ ಬೇಡ ಬೇಡ, ಸುಮ್ಮನೆ ಪಾಪ ಅವ್ರು ಕೇಳ್ತಾ ಇದ್ದಾಳೆ, ಹೇಳ್ತಾರೆ. ಅಂದಹಾಗೆ ನಾವು ಅಗ್ರಾರದಿಂದ ಬಂದದ್ದು ಬರ್ಗಿಗೆ ಹೋಗುದು. ಮನೆಗೆ ಬರ್ಗಿ ಅಲ್ಲ, ಇದು ಪ್ರಾಚೀನ ಮುಕ್ರಿ, ಪ್ರಾಚೀನ ಬುಗ್ರಿ. ಅಲ್ಲ ಅಲ್ಲ ಅಲ್ಲ, ಪ್ರಾಚೀನ ಬರ್ಹಿ. ಪ್ರಾಚೀನ ಬರ್ಹಿ? ಹೌದು, ಪ್ರಾಚೀನ ಬರ್ಹಿ ಹೋಗುವವರು. ನಾವು ಅಲ್ಲಿಗೆ ಹೋಗುವವರು ಎಲ್ಲವರು. ನಮ್ಗೆ ಆಮಂತ್ರಣವೇ ಹಾಗೆ, ಸಕುಟುಂಬ ಪರಿವಾರ ಸಮೇತ ನೀವು ಬನ್ನಿ, ನಿಮ್ಮವರನ್ನು ಕರೆ ತನ್ನಿ, ಮರ್ತೋದ್ರೆ ಪಕ್ಕದ ಮನೆಯವರಿಗೂ ನೆನಪು ಮಾಡ್ಕೊಂಡು ಬನ್ನಿ ಅಂತ. ಇತಿ ನಿಮ್ಮ ವಿಶ್ವಾಸಿ. ಹಾಗೆ ಬರ್ದಿತ್ತು. ದಂಡನ್ನ ನೋಡಿದಾಗಲೇ ಅರ್ಥ ಆಗ್ತದೆ ಸ್ವಾಮಿ. ಈಗ ನಿಂಗೆ ವಿಷಯ ಹೇಳ, ಈಗ ನಮ್ಮ ಮನೆಗೆ ಹೋದ್ರೆ ಒಳಗೆ ನಾಯಿ ಹೊರಗೆ ಬೇಕು ಬಿಟ್ರೆ ಮತ್ತೆ ಅಂತದ್ದು ಇಲ್ಲ. ಒಳಗ ನಾಯಿ ಹೊರಗಬೇಕು? ಹೆಚ್ಚು ಕಡಿಮೆ ಆಯ್ತಾ? ಹೆಚ್ಚು ಕಡಿಮೆ ಅಲ್ಲ, ಹೆಚ್ಚು ಕಡಿಮೆ ಮಾಡಿದ್ದು ಇವಳು. ಯಾಕೆ? ಎಲ್ಲರೂ ಬಂದ್ರು, ನಾವು ಹೊರಡ್ಲಿಕ್ಕೆ ಅವಸರ ಆಯ್ತು. ಇನ್ನೇನು ಹೊರಡ್ಬೇಕು ಅಂತ ಹೇಳ್ಬಿಟ್ಟು ಇವಳಿಗೆ ಅಗಳಿ ಹಾಕಿ ಬೀಗ ಹಾಕಿ ಅಂದೆ. ಇವಳು ಬೀಗ ಹಾಕು ಹೊತ್ತಿಗೆ ನಮ್ಮನೆ ಬೆಕ್ಕನ್ನೇ ನಮ್ಮನೆ ನಾಯಿ ಅಡ್ಸ್ಕೊಂಡು ಬಂತು. ಆವಾಗ ಎಂತ ಆಯ್ತು, ಬೆಕ್ಕು ಒಳಗೋಯ್ತು, ನಾಯಿ ಒಳಗೋಯ್ತು, ಇವಳು ಬಾಗಿಲಾಕಿ ಅಗಲಿ ಸೇರಿಸಿ ಬೀಗ ಹಾಕಿ ಆಯ್ತು. ಆಮೇಲೆ ಬೆಳಕಿನ ಕಿಂಡಿಂದ ಬೆಕ್ಕು ಹೊರಗೆ ಬಂತು, ನಾಯಿಗೆ ಬರ್ಲಿಕ್ಕೆ ಆಗ್ಲಿಲ್ಲ, ಒಳಗೆ ಉಂಟು. ಅಯ್ಯಯ್ಯೋ, ನಿಮ್ಮ ಹಾಸಿಗೆ ಬೇರೆ ಮಾಡ್ಲಿಲ್ಲ. ಈಗ ಹೊತ್ತಿಗೆ ಎಂತ ಕಥೆಯೇನ, ತೊಳಿವಳ್ ನೀನೇ ಬಿಡು ನನಗೆ ಅಂತ ಕರ್ಮ. ಹಾಗೆ ಆ ರೀತಿಯಲ್ಲಿ ಅಲ್ಲಿಗೆ ಒಬ್ರು ಇಲ್ಲ, ಅಲ್ಲಿ ಯಾರ ಮನೆ ಒಳಗೂ ಬೆಂಕಿ ಇಲ್ಲ. ಈಗ ಅಲ್ಲಿ ಪ್ರಾಚೀನ ಬರೀಗ ಹೊರಟದ್ದು. ಅಲ್ಲಿ ವಿಶೇಷ ದೊಡ್ಡ ಯಾಗುವಂತೆ. ದೊಡ್ಡ ಯಾಗ? ಕಣ್ಣಿನ ದೃಷ್ಟಿ ಎವೆಯಿಕ್ಕುವಷ್ಟು ವಿಸ್ತೀರ್ಣ, ವಿಶಾಲವಾದ ಬಯಲು ಪ್ರದೇಶ, ಮಧ್ಯದಲ್ಲಿ ದನದ ಬೆಟ್ಟ. ದನದ ಬೆಟ್ಟ? ಇದು ದನಕ್ಕೆ ಬಾಲ ಉಂಟು, ಅದು ಎಲ್ಲರಿಗೂ ಗೊತ್ತುಂಟು. ದನದ ಬೆಟ್ಟ. ಸರಿ ಸರಿ ಸರಿ. ಅದು ಯಾರಿಗೂ ಕೊಡುವುದಿಲ್ಲಂತೆ. ಕೊಡುವುದಿಲ್ವಾ? ಸುಮ್ಮನೆ ಪ್ರದರ್ಶನಕ್ಕೆ ಇಟ್ಟಿದ್ದ ಸ್ವಾಮಿ? ಅಲ್ಲಲ್ಲ, ಅದಕ್ಕೆ ಮೊದಲೇ ಅವ್ರಿಗೆ ಬಿಟ್ಟಾಗಿದೆ. ಅವ್ರು ಮತ್ತೊಂದು ಸ್ವಲ್ಪ ಕೊಟ್ಟರೆ ಕೊಡಬಹುದಿತ್ತು ಅನ್ನುವಂಥ ಭ್ರಮೆ ನಮಗೆ ಬರಬಾರ್ದು ನೋಡು. ಹಾಗಾಗಿ ಯಥೇಚ್ಛವಾಗಿ ನಮ್ಮ ಹತ್ರ ಎಷ್ಟು ಆಗ್ತದೋ ಅಷ್ಟು ನಾವು ತಕೊಂಬರುದು. ಹಾಗೆ ಅದಕ್ಕಾಗಿ ದನದ ರಾಶಿ ಇಷ್ಟು ಅಂತ ಇಲ್ಲ, ನಮ್ಮ ಹತ್ರ ಎಷ್ಟಾಗ್ತದಷ್ಟು. ಸರಿ ಸರಿ ಸರಿ. ಹಾಗೆ ಅಂತ ದನದ ರಾಶಿ. ಹಾಗಾಗಿ ನಮ್ಮ ಅಪೇಕ್ಷೆಯನ್ನೆಲ್ಲ ಕೇಳದ್ದನ್ನು ಕೊಡ್ತಾರಂತೆ. ಹಾಗಾಗಿ ನಾವು ಬ್ರಾಹ್ಮಣರು ಸಾಲಾಗಿ ಪ್ರಾಚೀನ. ಸ್ವಾಮಿ, ನೀವು ಹೇಳ್ತಾ ಇರುವುದನ್ನ ಕೇಳಿದರೆ ಅದ್ಭುತವಾದಂತಹ ಕಾರ್ಯಕ್ರಮ ಇದು ಎನ್ನುವುದರಲ್ಲಿ ಯಾವ ಸಂಶಯ ಇಲ್ಲ. ದೊಡ್ಡ ಕಾರ್ಯಕ್ರಮ, ದೊಡ್ಡ ಕಾರ್ಯಕ್ರಮ. ಹಾಗಾದ್ರೆ ಇಂತಹ ಅದ್ಭುತವಾದಂತಹ ಕಾರ್ಯಕ್ರಮವನ್ನು ಮಾಡುತ್ತಾ ಇರುವಂತಹ ಆ ವ್ಯಕ್ತಿ ಯಾರು ಸ್ವಾಮಿ? ಯಾವತ್ತೇ ಆಗಲಿ ಸಣ್ಣ ಪುಟ್ಟ ಜನರ ಹತ್ರ ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡ್ಲಿಕ್ಕೆ ಆಗುವುದಿಲ್ಲ. ಇಷ್ಟು ದೊಡ್ಡ ಕಾರ್ಯ ಮಾಡುವುದು ಯಾರು ಗೊತ್ತುಂಟ? ಸದ್ಯಕ್ಕೆ ಅಧಿಕಾರಕ್ಕೆ ಬಂದವರಾದ್ರೆ ಮಾತ್ರ ಸಾಧ್ಯ. ಸದ್ಯಕ್ಕೆ ಅಧಿಕಾರ? ಪ್ರಜಾಧೀಶ್ವರರಿಗೆ ಈಶ್ವರ ಅನ್ನುವ ಪಠ್ಯಕ್ಕೆ ಬಂದ ದಕ್ಷ ಪ್ರಜಾಧೀಶ್ವರ ಮಾಡು ಯಾಗವೇ ಅದು. ದಕ್ಷ ಪ್ರಜಾಧೀಶ್ವರ ಮಾಡುವ ಯಾಗ. ಹಾಗಾಗಿ ನಮ್ಗೆ ಎಲ್ಲರೂ ಕರ್ಕ ಬಂದ್ರು, ಹೊರಟ್ರು. ಪ್ರಾಚೀನ ಬರಿಯಲ್ಲಿ? ಪ್ರಾಚೀನ ಬರಿಯಲ್ಲಿ ಹೋಗುವ. ಹೋಗುವ ಹೋಗುವ ಅಪ್ಪಿ ಪೂಜೆ. ನನಗೂ ಹಾಗೆ ಅನುಮಾನ. ಅರಿಯಲವರ ಮಗಳಲ್ಲವೇ ನೀವು ಗಮ್ಮ, ಅರಿಯಲವರ ಮಗಳಲ್ಲವೇ ನೀವು ಗಮ್ಮ, ಹೋಗದಿರುವ ಕಾರಣಗಳೇನು ಬೇಳಿರಮ್ಮ, ಹೋಗದಿರುವ ಕಾರಣಗಳೇನು ಬೇಳಿರಮ್ಮ, ಮರೆತರೋ ನಿಮ್ಮನು ಕರೆಯ ಏನಿದಮ್ಮ, ಮರೆತರೋ ನಿಮ್ಮನು ಕರೆಯಲು ಏನಿದಮ್ಮ, ಆದ ಇರಲೆಮ್ಮ ಸಂಗಡ ಬನ್ನಿ 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 ಬನ್ನಿ, ಆದರ್ ಇರಲೆಮ್ಮ ಸಂಗಡ ಬನ್ನಿ ಹೋಗುವಮ್ಮ. ಇವಳು ಎಲ್ಲೋ ನೋಡಿದ್ದೆ, ನನಗೂ ಅದೇ ಅನುಮಾನ ಬಂತು. ಇವಳು ಮತ್ಯಾರು ಅಲ್ಲ, ಇವಳು ಕಮಲಕ್ಕನ ಮಗಳು ವನಮಾಲಿ. ಹೌದು, ಅವಾಗ ತೆಳ್ಳಗಿದ್ಲು, ಈಗ ಒಳ್ಳೆ ನೀರಿಗೆ ಬಿದ್ದು ಕಡ್ಲೆ ಆಗಿದ್ದಾಳೆ. ಅವಳಲ್ಲವೇ
ಇವಳೇನು ಎಲ್ಲೂ ನನಗೆ ಅವಳೆ ಹಾ ಈಗ ನೆನಪಾಯ್ತು. ನೀನು ದಕ್ಷಿಣ ಕೊನೆಯ ಮಗಳು ದಾಕ್ಷಿಣ್ಯ ದಾಕ್ಷಿಣ್ಯ ಅಲ್ಲ ಅಂತ ದಕ್ಷಿಣೆ ಹಾ ದಾಕ್ಷಾಯಿಣಿ ಅಲ್ವಾ? ಹೌದು ಸ್ವಾಮಿ. ನನಗೆ ಇವಳು ನನ್ನ ಜೀವನದಲ್ಲಿ ಹಲವು ಘಟನೆಗಳು ನಡೀತದೆ, ಆದ್ರೆ ಮರೀಲಾಗದ ಘಟನೆ ಅಂತ ಕೆಲವು ಇರ್ತದೆ. ನೋಡಿದ್ರ ಮೊದ್ಲು ಇವಳನ್ನ? ಅವಳು ಮದುವೆಗೆ ಹೋಗಿದ್ನೆ. ಹೌದಾ? ಆ ಮದುವೆ ಕತೆ ಏನು ಕೇಳ್ತೆ ನೀನು? ಬಹಳ ವಿಶೇಷ ಇತ್ತದು ಮದುವೆ. ಅಷ್ಟು ವಿಶೇಷ? ಇವಳು ಸರ್ವಾಲಂಕಾರ ಮಾಡಿಕೊಂಡು ಹಾರ ಇಟ್ಕೊಂಡು ಕಲ್ಯಾಣ ಮಂಟಪದಲ್ಲಿ ಇವಳಿದ್ದಾಳೆ. ಆ ಕಡೆಯಲ್ಲಿ ಇವಳ ಗಂಡ ಪರಮೇಶ್ವರ ಗಜಚರ್ಮ ವ್ಯಾಘ್ರ ಚರ್ಮವನ್ನು ಧರಿಸಿಕೊಂಡು ಅದು ಅದು ಗಜ ಚರ್ಮ ವ್ಯಾಘ್ರ ಚರ್ಮ ಸುತ್ತಕೊಂಡು ನಿಲ್ಲುವುದಿಲ್ಲಲ್ಲ, ಅದಕ್ಕೆ ಹಾವು ಕಟ್ಕೊಂಡಿದ್ದ ನಿಲ್ಲಿಕ್ಕೆ. ಹಾವು ಅವ ಹಾರ ಇಟ್ಕೊಂಡು ಮಧ್ಯದಲ್ಲಿ ಅಂತರ್ಪಟ ಆಚೆ ಆಚೆ ಅವ್ರು ನಿಂತಿದ್ದಾರೆ. ಇನ್ನೇನು ಅಂತರ್ಪಟ ಸರಿಸಬೇಕು, ಹಾರ ಬದಲಾಯಿಸ್ಬೇಕು. ಹೇಳುವಷ್ಟೊತ್ತಿಗೆ ಮದುವೆ ನಿಲ್ಸಿ ಹುಡುಗ ಓಡಿ ಹೋದ್ನೇನ? ಇಲ್ವೇ, ನಾನು ಬರಲಿಲ್ಲ. ನಾನ್ ಬಾ ಹುಡುಗನಪ್ಪ ಅಲ್ಲಪ್ಪ, ನಾರಾಯಣ ದೇವರು. ಕುಂಟವಾಸಿ. ಯಾರು? ಇದು ವೈಕುಂಠವಾಸಿ. ಅವ ಶ್ರೀಮನ್ ನಾರಾಯಣ ಬರಲಿಲ್ಲ. ಆವಾಗ ಹೇಳ್ತಾ ಇರುವಾಗ ಅವ ಗರುಡ ವಾಹನ ಅಲ್ವಾ, ಗರುಡನನ್ನು ಏರಿ ಅವ ವಾಹನ ಹೊರಗೂ ಬಿಡ್ಲಿಲ್ಲ. ಅವಸರ ಆಯ್ತು, ವಾಹನ ಸಮೇತ ಒಳಗೆ ಬಂದ್ಬಿಟ್ಟ ಮಂಟಪದ ಹತ್ರ. ಮಂಟಪಕ್ಕೆ ಬಂದ್ಬಿಟ್ಟ. ಆ ಗರುಡು ಬರು ರಭಸಕ್ಕೆ ಇವ್ ಹಾವು ಕಟ್ಕೊಂಡಿದ್ನಲ್ಲ ಸೊಂಟಕ್ಕೆ. ಆ ಹಾವು ಹೆದರ್ಕೊಂಡು ಸುಮ್ಮನೆ ಕೆಳಗಿಳಿದ್ ನಡೀತು. ಹಾವು ಚರ್ಮ ಆವತ್ತೇ ದಿಗಂಬರನಾಗಿ ಕಂಡದ್ದು. ಅಷ್ಟಷ್ಟು ಒಳ್ಳೊಳ್ಳೆ ಮದುವೆಗೆ ನಮ್ಮನ್ನು ಕರ್ಕೊಂಡೇ ಹೋಗೋದಿಲ್ಲ ನೀವು. ಅದು ನಿನ್ನ ಮದುವೆ ಆಗೋಕ್ಕಿಂತ ಮೊದಲೇ ನಡೆದ ಘಟನೆ. ಮದುವೆ ಆದ್ಮೇಲೆ ಅದು ಕರ್ಕೊಂಡು ಹೋಗ್ತಿದ್ದೆ. ಮತ್ತಂಥ ಮದುವೆ ಎಲ್ಲರೂ ಇದ್ರೆ ಕರ್ಕೊಂಡು ಹೋಗ್ತೇವೆ. ಹೋಗ ಅಂದ ಹಾಗೆ ಆವಾಗ ನಿನ್ನ ನೋಡ್ದು. ಹೌದು, ಎಲ್ಲ ಹೆಣ್ಣು ಮಕ್ಕಳು ತವ್ರ ಮನೆ ಕಾರ್ಯಕ್ರಮಕ್ಕೆ 15 ದಿನ ಮುಂಚೆ ಹೋಗ್ತಾರೆ. ನಾನೆಲ್ಲ ಅಪ್ಪನ ಮನೆ ಕಾರ್ಯಕ್ರಮಕ್ಕೆ 15 ತಿಂಗಳ ಮುಂಚೆ ಹೋಗುದೇ. ಹೌದು. ಇದು ನಿನ್ನ ಇವ್ರು ಸಿಕ್ಕಿದ್ರು, ಇವರೆಲ್ಲ ದಾರಿ ಮೇಲೆ ಭರಣಿ ಸಿಕ್ಕಿತ್ತು. ಉಪ್ಪಿನಕಾಯಿ ಹಾಕಿಟ್ಯಾ? ಅಲ್ಲ, ಹೇಳು ಇದು ಅಕ್ಕಂದಿರು. ಭರಣಿ ಅಶ್ವಿನಿ ಸಿಕ್ಕಿತ್ತು. ಅಶ್ವಿನಿ, ಭರಣಿ, ರೋಹಿಣಿ ಎಲ್ಲರೂ ಸಿಕ್ಕಿತ್ತು. ರೋಹಿಣಿ ಎಲ್ಲರೂ ಹೋಗ್ತಾ ಇದ್ದಾರೆ. ಹಾಗಾಗಿ ಇಲ್ಲೇ ಇದ್ಲಂತೆ ರೋಹಿಣಿ. ದಾರಿ ಗೊತ್ತಾಗ್ಲಿಲ್ಲ, ನಮ್ಮೊಟ್ಟಿಗೆ ಬನ್ನಿ ಹೋಗುವ. ಅಪ್ಪ ಬುಜ್ಜಿ ಹಾಗೆ ಇದು ಹೀಗೆ ಕೇಳ್ತೇನಂತ ಬೇಸರ ಮಾಡಬೇಡ. ಆಮಂತ್ರಣ ಇಲ್ವಾ? ಅಲ್ಲಲ್ಲ, ಕೆಲವೊಮ್ಮೆ ಏನಾಗ್ತದಮ್ಮ ಗೊತ್ತುಂಟ, ಈ ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡುವಾಗ ಸಣ್ಣ ಸಣ್ಣ ಅಚಾತುರ್ಯಗಳು ನಡೆದೋಗುತ್ತದೆ. ಈಗ ನೋಡು, ಮನೆಯಲ್ಲೊಬ್ಬ ಕಾರ್ಯಕ್ರಮ ಇಟ್ಕೊಳ್ತಾನೆ, ಊರಿನವ್ರನ್ನೆಲ್ಲ ಕರೀತಾ, ಪಕ್ಕದ ಮನೆ ಮರೆತು ಹೋಗ್ತದೆ. ಯಾಕೆ? ನಾಳೆ ಅಂದ್ರೆ ಇವತ್ತು ಸಂಜೆ ಹೋಗಿ ಕರೆದು ಬರ್ಲಿಕ್ಕೆ ಆಗ್ತದೆ. ನಾಳೆ ಕಾರ್ಯಕ್ರಮ ಅಂದ್ರೆ ಇವಳಪ್ಪ ಮರ್ತಪ್ಪ. ಇವಳಪ್ಪ ಮರ್ತಪ್ಪನ ಮರೆತನೋ ಹೆಚ್ಚಾಗಿ ಹಾಗೆಲ್ಲ ಮರವು ಸಂಭವಿಸಿರ್ಬಹುದು. ನೀನೇ ಹೇಳಿದ್ಯಲ್ಲ, ಅಪ್ಪನು ದೇವ್ರಿಗೆ ಸಮಾನ. ಅಪ್ಪನ ಮನೆಗೆ ಕರಿಬೇಕು ಅಂತಿಲ್ಲ. ಈ ಬ್ರಾಹ್ಮಣರು ದೇವ್ರಿಗೆ ಸಮಾನ. ನಿನ್ನ ತಂದೆ ಸ್ಥಾನದಲ್ಲಿ ನಿಂತು ನಾನು ಆಮಂತ್ರಣ ಕೊಡ್ತೇನೆ, ಅವಳೊಟ್ಟಿಗೆ ಮಾತಾಡ್ಲಿಕ್ಕೆ ಇಬ್ಬರು ಲೇಸು, ಹೋಳಿಗೆ ತುಪ್ಪ ಲೇಸು, ಬಾ ಹೋಗು. ಅದ್ರಿ ಹಬ್ಬದಲ್ಲ ಇಷ್ಟು ಹಾಳಾದದ್ದು. ಹಾಗಾಗಿ ಅವಳೊಟ್ಟಿಗೆ ಮಾತಾಡ್ತಾ ಹೋಗುವ ಬಾ. ಸ್ವಾಮಿ, ತಪ್ಪಾಗಿ ಭಾವಿಸಬಾರದು. ಏನು? ತಂದೆಯ ಮನೆಗೆ ಹೋದಾಗ ಮಗಳನ್ನು ನೋಡುವ ಪೂರ್ವದಲ್ಲಿ ಮಗಳ ಬೆನ್ನ ಹಿಂದೆ ಅಳಿಯ ಇದ್ದಾನೋ ಎನ್ನುವ ಹಾಗೆ ನೋಡ್ತಾರೆ ತಂದೆಯ ಮನೆಯಲ್ಲಿ. ಸ್ವಾಮಿ, ನೀವೆಲ್ಲರೂ ಹೋಗುತ್ತಾ ಇರುವುದಾದರೂ ಹೇಗೆ ಹೇಳಿ? ದಂಪತಿ ಸಮೇತ ಸಂಸಾರ ಸಮೇತರಾಗಿ ಹೋಗ್ತಾ ಇದ್ದೀರಿ. ಆದ್ದರಿಂದ ನಾನು ನನ್ನ ಪತಿಯನ್ನ ಸೇರಿಕೊಂಡು ಅಲ್ಲಿಯವರೆಗೆ. ನಿನ್ ಕಣ್ಣು ಭಟ್ರಲ್ವೇ? ಅವ ಪರಮೇಶ್ವರ. ಕೈಲಾಸ ವಾಸನೆ ನೀನು ಈಗ ಕೈಲಾಸ ವಾಸನೆ ಬಾ. ಬೇಡ ಮತ್ತೆ ಹಾಡು ಹೇಳ್ಬೇಡ. ಪರಮೇಶ್ವರ ಅಲ್ಲ, ಈಗ ನೀನು ಹೋಗಿ ಅವನಿಗೆ ಹೇಳಿ ಅವನನ್ನು ಕರ್ಕ ಬರೋದು, ಊಟ ಮುಗಿದ ಪಾತ್ರನೂ ತೊಳೆದಾಗ್ತದೇನೋ? ಇಲ್ಲ ಸ್ವಾಮಿ, ಆದಷ್ಟು ಬೇಗ ಬಂದು ತಲುಪ್ತೇವೆ ನಾವು. ಎಂತ ಅನುಕೂಲ ಅಂತ ಉಂಟು? ವಾಹನ ಉಂಟು ನಮ್ಮಲ್ಲಿ. ಓ, ನಂದಿ ವಾಹನವ. ನಿಮ್ಮ ಹತ್ರ ಹೇಳಿದೆ ಒಂದು ವಾಹನ ತಕೊಳ್ಳಿ, ನಾ ಹಿಂದೆ ಹಿಡ್ಕೊಂಡು ಕೂತ್ಕೊಳ್ತೆ ಅಂತ. ಹೋಗುವ ನನಗೆ ತಗೊಳ್ಬೇಕು ಮನ್ಸಿತ್ತೆ.
ನಿನ್ನನ್ನು ಹೊರುವಂಥ ಚಕ್ರದ ವಾಹನ ಇನ್ನೂ ಸೃಷ್ಟಿ ಆಗಲಿಲ್ಲ, ಆದ್ಮೇಲೆ ತಗೊಳ್ಳು. ಅದೆಲ್ಲ ಬೇಡ, ಅವ್ರದ್ದೊಂದು ನಂದಿ ವಾಹನ ಉಂಟಲ್ಲ, ನೀವೊಂದು ಹಂದಿ ವಾಹನ ತಕೊಳ್ಳಿ. ಹಂದಿಯೇ ವಾಹನವಾಗಿರುವಾಗ ಹಂದಿ ವಾಹನ ಯಾಕೆ? ಹಂದಿ ವಾಹನ ತಕೊಂಡ್ರೆ ನೀನು ಹಾಗಿದ್ರೆ ಹೋಗಿ ಬಾ, ನಾವು ಅಲ್ಲಿರ್ತೇವೆ. ಆದೀತು. ನಿನ್ನ ನಿರೀಕ್ಷೆಯಲ್ಲೇ ನಾವಿರ್ತೇವೆ. ಸರಿ ಸರಿ. ಹೋಗುವ. ನಮ್ಮ ಬಗ್ಗೆ ನೆನಪಿರ್ಲಿ, ಒಂದು ಸೀರೆ ಕೊಡು, ಒಳ್ಳೆ ಸೀರೆ ಕೊಡು. 100 ಅಲ್ಲ ತಾಯಿ, 10 ಪಟ್ಟ ಸೀರೆಗಳು. ಪಟ್ಟೆ ಒಳ್ಳೆ ಪಟ್ಟೆ ಸೀರೆ ಉಡುದಿಲ್ಲ, ಬ್ರಾಹ್ಮಣರು ಹೆಣ್ಮಕ್ಳು ಪಟ್ಟೆ ಸೀರೆ ಉಡಬಾರ್ದಂತೆ. ನೀವು ಉಳು ಸೀರೆ ಕೊಡು. ಆದೀತು ಆದೀತು ಆದೀತು. ಅಗ್ಗದ ಸೀರೆ ಎಲ್ಲ ಇದ್ರೆ ಕೊಡು. ಅಗ್ಗದ ಸೀರೆ ನಿನಗೆ ಅಷ್ಟು ಮನೆಯಲ್ಲ ಆ ರೀತಿ ಉಂಟು, ಕೊಡು. ಕೊಡ್ತೇನೆ. ಆದೀತು. ಆಕಾಶ ಬಣ್ಣ ಇರ್ಲಿ. ಹೌದಾ?